ಇಲ್ಲಿನ ಆಶಾದೀಪ ಅಂಗವಿಕಲರ ಸಂಸ್ಥೆಯ ವತಿಯಿಂದ ನಡೆಯುವ ನವಜೀವನ ವೃದ್ಧಾಶ್ರಮದ ನೂತನ ಕಟ್ಟಡಕ್ಕೆ ಭೂಮಿ ಪೂಜೆಯನ್ನು ಬುಧವಾರದಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಮಹಿಳಾ ಘಟಕ ಅಧ್ಯಕ್ಷೆ ವೀಣಾ ಕಾಶಪ್ಪನವರ್ ನೆರವೇರಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಅವರು, ವೃದ್ಧರನ್ನು ಜೋಪಾನದಿಂದ ಕಾಪಾಡಿಕೊಂಡು ಬರುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಆಶಾದೀಪ ಸಂಸ್ಥೆ ಉತ್ತಮ ಕಾರ್ಯವನ್ನು ಈ ಭಾಗದ ವೃದ್ಧರಿಗಾಗಿ ಮಾಡುತ್ತಿದೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ್, ಉಪಾಧ್ಯಕ್ಷೆ ಕಾಳಮ್ಮ ಜಕ್ಕ, ಸದಸ್ಯರಾದ ರೇಷ್ಮಾ ಮಾರನಬಸರಿ, ಆಫ್ರೀನ್ ಬಾನು ಸೋನಾರ್, ನಜ್ಮಾ ಬನ್ನಿಗೋಳ್, ಶರಣಮ್ಮ ತಿಮ್ಮಾಪುರ್ ಆಗಮಿಸಿದ್ದರು. ನಂತರ ವೃದ್ಧರಿಗೆ ಕೇಕ್ ತಿನ್ನಿಸಿ ಸಂಭ್ರಮಾಚರಣೆ ಮಾಡಿದರು. ಅಧ್ಯಕ್ಷತೆಯನ್ನು ಆಶಾದೀಪ ಸಂಸ್ಥೆಯ ಅಧ್ಯಕ್ಷ ಚಂದ್ರು ಅಪ್ಪಾಜಿ ವಹಿಸಿದ್ದರು. ಸಂಸ್ಥಾಪಕ ಅಧ್ಯಕ್ಷ ರಘು ಹುಬ್ಬಳ್ಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎಚ್ ಬೇಪಾರಿ ಕಾರ್ಯಕ್ರಮ ನಡೆಸಿಕೊಟ್ಟರು. ನಮ್ಮ ಮಾವನವರಾದಂಥ ದಿವಂಗತ ಎಸ್.ಆರ್. ಕಾಶ್ಯಪ್ನವರು ಏನೇ ಒಂದು ಸಮಾರಂಭ ಮಾಡಿದರೂ ಕೂಡ ಅದಕ್ಕೆ ಅರ್ಥ ಇರಬೇಕು ಅಂತೇಳಿ ನಮಗೆ ಮಾರ್ಗದರ್ಶನವನ್ನು ಹಾಕ್ಕೊಟ್ಟು ಹೋಗಿದ್ದಾರೆ. ಅದೇ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾನಾಗಿರ್ಬೋದು, ನನ್ನ ಪತಿಯವರಾಗಿರ್ಬೋದು ನಡೀತಾ ಇದ್ದೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ನಾವು ಮಕ್ಕಳಿಗೆ ಏನನ್ನ ಕಲಿಸ್ಕೊಡ್ತೀವಿ ಅದರ ಮುಂದಿನ ಹಾದಿಯಲ್ಲಿ ಅವರು ಕೂಡ ನಡ್ಸ್ಕೊಂಡು ಹೋಗುವಂಥದ್ದನ್ನು ಮಾಡ್ತಾರೆ ಅನ್ನುವಂಥ ನಿಮಿತ್ತದಲ್ಲಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಮುಂದಿನ ದಿನಮಾನದಲ್ಲೂ ಕೂಡ ಅವರು ಆಚರಿಸ್ಕೋಬೇಕು ಅನ್ನುವಂಥದ್ದು ನನ್ನದೊಂದು ಅಪೇಕ್ಷೆ. ಯಾಕಂತಂದರೆ ಇವತ್ತು ಆಡಂಬರದಿಂದ ಹುಟ್ಟುಹಬ್ಬವನ್ನು ಆಚರಿಸ್ಕೊತೀವಿ, ಅದು ಒಂದು ಕಡೆ. ಆದರೆ ಇವತ್ತು ದೀನ ದಲಿತರಾಗಿರ್ಬೋದು, ನೊಂದವರಾಗಿರ್ಬೋದು, ಹಾಗೂ ವಯೋವೃದ್ಧರಾಗಿರ್ಬೋದು, ಬಾಲ ಮಕ್ಕಳಾಗಿರ್ಬೋದು, ಹಲವಾರು ಜನ ಇವತ್ತು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಭಾಳಷ್ಟು ಸಂಕಷ್ಟಗಳನ್ನು ನಾವು ನೋಡ್ತಾ ಇದ್ದೀವಿ. ಇಡೀ ನಮ್ಮ ಜಿಲ್ಲೆಯಲ್ಲ, ನಮ್ಮ ತಾಲೂಕಲ್ಲ, ರಾಜ್ಯದಲ್ಲೂ ಕೂಡ ಈ ಸಮಸ್ಯೆಗಳನ್ನು, ವೃದ್ಧಾಶ್ರಮಗಳನ್ನು ನೋಡ್ತೀವಿ, ಬಾಲ ಮಂದಿರಗಳನ್ನು, ವಸತಿ ಗೃಹವನ್ನು, ಅನಾಥ ಮಕ್ಕಳ ಒಂದು ವಸತಿ ಗೃಹಗಳನ್ನು ನೋಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಇವತ್ತು ನವಜೀವನ ವೃದ್ಧಾಶ್ರಮ, ನವಜೀವನ ಅಂದರೆ ಯಾವತ್ತೂ ಕೂಡ ನೀವು ವೃದ್ಧರಲ್ಲ, ಯಾವತ್ತೂ ಹೊಸ ಜೀವನವನ್ನು ನೀವು ಪ್ರಾರಂಭಿಸಿದ್ದೀರಾ ಅನ್ನುವಂಥ ಅರ್ಥಪೂರ್ಣವಾದಂಥ ಹೆಸರನ್ನು ನಮ್ಮ ರಘುವಣ್ಣವ್ರು ಇಟ್ಟಿದ್ದಾರೆ. ಅವ್ರು ಯಾವತ್ತು ಭಾಳಷ್ಟು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ, ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಾಗಿಂದನೂ ಕೂಡ ಸಾಕಷ್ಟು ಬಾರಿ ಅವರು ಒಳ್ಳೊಳ್ಳೆ ಕಾರ್ಯಗಳನ್ನು ವಯೋವೃದ್ಧರ ಪರವಾಗಿ ಹಾಗೂ ವಿಕಲಚೇತನರ ಪರವಾಗಿ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ. ವಯೋವೃದ್ಧರಿಗೆ ಆಸರೆಯಾಗಿ ನಿಂತಿದ್ದಾರೆ. ಅವರ ಈ ಒಂದು ಕೆಲಸಗಳಿಗೆ ನಾನು ಮನಸ್ಪೂರ್ವಕ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾವತ್ತೂ ಕೂಡ ಯಾರ ಮನೆ ಬಾಗಿಲಿಗೂ ಬಂದು ನಿಂತವರಲ್ಲ ಅಣ್ಣ, ಇದು ಬೇಕು, ಇದು ಕೊಡ್ರಿ ಅಂತೇಳಿ ತಮ್ಮ ಶಕ್ತಿ ಮೀರಿ ಇವತ್ತು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇವತ್ತು
ನಿಮ್ಮಲ್ಲಿ ಅವರು ತಂದೆ ತಾಯಿಯನ್ನ ಕಾಣ್ತಾ ಇದ್ದಾರೆ. ಅವ್ರ ತಂದೆ ತಾಯಿ ಹೆಂಗೋ ನೀವು ಹಂಗೆ ಅನ್ನುವಂಥ ಒಂದು ಭಾವನೆಯನ್ನ ಇಟ್ಕೊಂಡು ಅವರು ನಿಮ್ಮ ಸೇವೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಅಮೃತ ಮೇಡಮ್ ಅವರಾಗಿರ್ಬೋದು, ಎಲ್ಲ ಸಾಕಷ್ಟು ಜನ ಇಲ್ಲಿ ನಮ್ಮ ಚಂದ್ರಣ್ಣ ಅಪ್ಪಾಜಿಯವರು, ಸಾಕಷ್ಟು ಜನ ಸ್ಟಾಫ್ಗಳು ತಮ್ಮ ಮನೆಯ ಸದಸ್ಯರ ರೀತಿಯಲ್ಲಿ ತಮ್ಮನ್ನೆಲ್ಲ ನೋಡ್ಕೋತಾ ಇದ್ದಾರೆ. ಇವು ವೃದ್ಧಾಶ್ರಮಗಳು ಇರಬಾರ್ದು ಅನ್ನೋದು ನನ್ನ ಅನಿಸಿಕೆ. ಯಾರೂ ಕೂಡ ವಯಸ್ಸಾದ್ಮೇಲೆ ತಂದೆ ತಾಯಿನ ಮಕ್ಕಳಿದ್ದಾಗ ಅವ್ರನ್ನ ಎಷ್ಟೇ ಕಾಡಿಸಿದ್ರು ಕೂಡ ಒಬ್ಬ ತಾಯಿ 10 ಮಕ್ಕಳು 20 ಮಕ್ಕಳನ್ನ ನೋಡ್ಕೋತಾರೆ. ಆದ್ರೆ ಒಂದು ತಾಯಿನ ಒಂದು ಮಗ ನೋಡ್ಕೊಳಕ್ಕಾಗಲ್ಲ ಅಂತಂದ್ರೆ ಇದು ಬಹಳ ದುರ್ದೈವದ ಸಂಗತಿ. ಎಲ್ಲೂ ಕೂಡ ವೃದ್ಧಾಶ್ರಮಗಳು ಇರಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಆದ್ರೂ ಕೂಡ ಇವತ್ತು ಇಂಥ ಒಂದು ಪರಿಸ್ಥಿತಿ ಬಂದಿದೆ. ಅವರನ್ನ ನಿರ್ಗತರನ್ನ ಮಾಡಬಾರ್ದು, ಅವ್ರನ್ನ ಒಳ್ಳೆ ಜೀವನವನ್ನ ಕೊಡಬೇಕು, ನವ ಜೀವನವನ್ನ ಕೊಡಬೇಕು ಅಂತೇಳಿ ನಿಮ್ಮ ಮನೆ ಮಗನಾಗಿ ಇವತ್ತು ರಘುವಣ್ಣನಂತವರು ಸಾಕಷ್ಟು ಈ ವೃದ್ಧಾಶ್ರಮಗಳ ಮೂಲಕ ನಿಮಗೆ ಸೇವೆಯನ್ನು ನೀಡ್ತಾ ಇದ್ದಾರೆ. ನೀವು ಯಾರು ಕೂಡ ಅನಾಥರಲ್ಲ, ಯಾರು ಕೂಡ ನಿಮಗೆ ಯಾರು ಇಲ್ಲ ಅಂತೇಳಿ ಭಾವಿಸ್ಬೇಡ್ರಿ, ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತೇಳಿ ಇವತ್ತು ವಿಶೇಷವಾಗಿ ಇಡೀ ನಮ್ಮ ಕಾಶ್ಯಪ್ನವ್ರ ಕುಟುಂಬ ಯಾವತ್ತಿಗೂ ಕೂಡ ನಿಮ್ಮ ಜೊತೆಗಿರುತ್ತೆ. ಇವತ್ತು ನನ್ನ ಪತಿಯವರಾಗಿರ್ಬೋದು, ನಮ್ಮ ಅತ್ತೆಯವರಾಗಿರ್ಬೋದು, ಹಾಗೂ ನನ್ನ ಮಕ್ಕಳಾಗಿರ್ಬೋದು, ನಾವಾಗಿರ್ಬೋದು, ಯಾವತ್ತೂ ಕೂಡ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾ ನೀವು ಯಾರು ಕೂಡ ನೊಂದ್ಕೋಬೇಡ್ರಿ. ಸದಾ ನಗ್ನಾಗ್ತಾ ಇರಬೇಕು. ನಕ್ರನೇ ಆತ ಜೀವನ ಯಾವುದೇ ರೋಗ ಇಲ್ದಂಗೆ ಜೀವನವನ್ನ ಕಳೀತೀರಾ ನೀವು. ನಗು ಟಾನಿಕ್ ಅಂತ ಹೇಳ್ತಾರೆ. ನೀವು 100 ಗುಳಿಗೆ ತಗೋಬಹುದು, ಶುಗರು, BP, ಬೇರೆ ಬೇರೆ ಮಾತ್ರೆಗಳನ್ನ. ಆದ್ರೆ ನಗು ಇದೆಲ್ಲ ಎಲ್ಲದಕ್ಕೂ ಒಂದು ಸೂತ್ರ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಗ್ನಾಗ್ತಾ ನೀವೆಲ್ಲರೂ ಜೀವನವನ್ನ ಕಳೀರಿ. ಏನೇ ನೋವುಗಳು ಇದ್ರೂ ಕೂಡ ಅವನ್ನೆಲ್ಲ ಮರೆತು ಇವತ್ತು ನೀವೆಲ್ಲ ನಗ್ನಗ್ತಾ ಜೀವನವನ್ನ ಕಳೀಲಿ ಅಂತ ಹೇಳ್ತಾ ಆ ಭಗವಂತನಲ್ಲಿ ನಿಮಗೆ ಹೆಚ್ಚಿನ ಆಯುರ ಆರೋಗ್ಯ ಆಯುಷ್ಯನ ನೀಡಲಿ ಅಂತೇಳಿ ಪ್ರಾರ್ಥಿಸ್ತಾ